ಜಸ್ಟ್ 2 ದಿನದ ಹಿಂದೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನವರು ಗೋಲ್ಡ್ ಅನ್ನ ಲೀಗಲ್ ವೇದಲ್ಲಿ ಡಿಜಿಟಲ್ ವೇದಲ್ಲಿ ಸೇಫ್ ಆಗಿ ಪರ್ಚೇಸ್ ಮಾಡಲಿಕ್ಕೆ ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್ EGR ಅಂತಕ್ಕಂತ ಹೊಸ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಿದ್ದಾರೆ. ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಸೇಫರ್ ವೇದಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು ಅಂತಕ್ಕಂಥವ್ರು ಈ ವಿಡಿಯೋನ ಕೊನೆವರೆಗೂ ನೋಡಿ. ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಅರ್ಥ ಆಗಬೇಕು ಅಂದ್ರೆ, ಫಸ್ಟ್ ಆಫ್ ಆಲ್ ಇವತ್ತಿನ ಕಾಲಕ್ಕೆ ನಾವು ಗೋಲ್ಡ್ ಅನ್ನ ಪರ್ಚೇಸ್ ಮಾಡಲಿಕ್ಕೆ 2 ಮೇಜರ್ ದಾರಿಗಳಿದೆ. ಒಂದು ಫಿಸಿಕಲ್ ಗೋಲ್ಡ್, ಅಂಡ್ ನಿಮಗೆ ಗೊತ್ತಿದೆ ಫಿಸಿಕಲ್ ಗೋಲ್ಡ್ ಅನ್ನು ನೀವು ಪರ್ಚೇಸ್ ಮಾಡ್ತೀರಾ ಅಂದ್ರೆ ಅದನ್ನ ಮೇಂಟೈನ್ ಮಾಡ್ತಕ್ಕಂಥದ್ದೇ ಒನ್ ಆಫ್ ದ ಬಿಗ್ಗೆಸ್ಟ್ ತಲೆನೋವಾಗುತ್ತೆ. ಇನ್ವೆಸ್ಟ್ಮೆಂಟ್ಗೆ ಅಂತ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ GST ಕೊಡಬೇಕು, ಲಾಕರ್ ಚಾರ್ಜಸ್ ಗಳು ಇರಬೇಕು, ಲಾಕರ್ ಲಿಟರ್ನು ಕೂಡ ಅದು ಸೇಫ್ ಆಗಿರುತ್ತೆ ಅಲ್ವಾ ಗೊತ್ತಿಲ್ಲ. ಅದರಿಂದ ಮತ್ತೆ ಈ ರೀತಿಯಾದಂತಹ ಸಮಸ್ಯೆಗಳು ಹುಟ್ಟುಕೊಳ್ಳುತ್ತೆ, ಕಳ್ತನ ಆಗ್ಬೋದು, ಈ ರೀತಿಯಂತ ಒಂದು ವಿಚಾರಗಳಲ್ಲಿ ನಡೆಯುತ್ತೆ. ಎರಡನೇ ಎಕ್ಸಾಂಪಲ್ ಬಂದು ETFs ಗಳು, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಗಳು ಇವತ್ತಿನ ಕಾಲಕ್ಕೆ ಒನ್ ಆಫ್ ದ ಫೇಮಸ್ ಮೆಥಡ್ಸ್ ಗಳು. ಇದರಲ್ಲಿ ಎಕ್ಸ್ಪೆನ್ಸ್ ರೇಷಿಯೋನು ಕೂಡ ಇನ್ಕ್ಲೂಡ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಫಿಸಿಕಲ್ ಆಗಿ ನೀವು ತಗೊಳ್ಬೇಕು. ಈಗ ಎಲೆಕ್ಟ್ರಾನಿಕಲಿ ನೀವು ಪರ್ಚೇಸ್ ಮಾಡಿದ್ರ, ಫಿಸಿಕಲ್ ಆಗಿ ಅದನ್ನ ಪರ್ಚೇಸ್ ಮಾಡಬೇಕು ವಾಪಸ್ ಅಥವಾ ಕನ್ವರ್ಟ್ ಮಾಡಬೇಕು ಅಂದ್ರೆ ತುಂಬಾ ಹೆಡೇಕ್ ಇದೆ. ಎಲ್ರಿಗೂ ಕೂಡ ಈಸಿ ಎಕ್ಸೆಸಬಲ್ ಅಂತಕ್ಕಂಥ ಒಂದು ವಿಚಾರ ಇಲ್ಲ. ಈ ಎರಡೂ ಪ್ರಾಬ್ಲಮ್ಸ್ ಗಳಿಗೆ ಆಸ್ ಅ ಸೊಲ್ಯೂಷನ್ ಆಗಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನವರು EGR ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್ಸ್ ಗಳನ್ನ 4ನೇ ತಾರೀಕು ಲಾಂಚ್ ಮಾಡಿದ್ದಾರೆ. ಸಿಂಪಲ್ ಸೆನ್ಸ್, ನಿಮ್ಮ ಡಿಮ್ಯಾಟ್ ಅಕೌಂಟಿನ ಲೆವೆಲ್ ಅಲ್ಲೇನೆ ಈ ಒಂದು ರೆಸಿಪ್ಟ್ಸ್ ಗಳನ್ನ ನೀವು ಹೋಲ್ಡ್ ಮಾಡಬಹುದು. ನೀವು ಹೋಲ್ಡ್ ಮಾಡ್ತಿದ್ದೀರಾ ಅಥವಾ ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಇದನ್ನ ನಿಮ್ಮ ಹೆಸರಿಂದ ಅಥವಾ ಆ ಒಂದು ರೆಸಿಪ್ಟ್ ಗೆ ಸಂಬಂಧಪಟ್ಟಂತಹ ಗೋಲ್ಡ್ ಏನಿದೆಯೋ ಅದನ್ನ ಸೆಬಿ ಅವರೇ ರೆಗ್ಯುಲೇಟ್ ಮಾಡತಕ್ಕಂತಹ ವಾಲ್ಟ್ ಗಳಲ್ಲಿ ಸೇವ್ ಮಾಡಿ ಇಟ್ಟಿರ್ತಾರೆ. ಒಂದು ನೀವು ಆಸ್ ಅನ್ ಇನ್ವೆಸ್ಟ್ಮೆಂಟ್ ಹೋಲ್ಡ್ ಮಾಡಿ ಅದನ್ನ ಲಾಂಗರ್ ಟರ್ಮ್ ಗೆ ಸೇವ್ ಮಾಡ್ಕೊಳ್ಬಹುದು ಅಥವಾ ಇನ್ವೆಸ್ಟ್ ಮಾಡಬಹುದು ಆಸ್ ಅ ಪರ್ಪಸ್ ಆಗಿ. ಇಲ್ಲ ನನಗೆ ಎನಿ ಟೈಮ್ ಫಿಸಿಕಲ್ ಡೆಲಿವರಿ ಬೇಕು ಅಂತಂದ್ರೂ ಕೂಡ ನೀವು ತಗೊಳ್ಬಹುದಾಗುತ್ತೆ ಜಸ್ಟ್ ಬೈ ಅ ಕನ್ವರ್ಷನ್. ಬಟ್ ಹಿಯರ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್, ತುಂಬಾ ಜನ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನವರು ಕೂಡ ಈ ಒಂದು ಪ್ರಾಡಕ್ಟ್ ಅನ್ನ ಎಕ್ಸಾಕ್ಟ್ಲಿ 2022 ಅಲ್ಲಿ ಲಾಂಚ್ ಮಾಡಿದ್ದಾರೆ. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಇವತ್ತಿಗೂ ಕೂಡ ನಾರ್ಮಲ್ ಬ್ರೋಕರ್ಸ್ ಗಳು, ರಿಟೇಲರ್ಸ್ ಗಳು ನಾವೇನ್ ಟ್ರೇಡ್ ಮಾಡ್ತೀವಿ ಝೆರೋದಾ, ಗ್ರೋ ಈ ರೀತಿಯಾದಂತಹ ಬ್ರೋಕರ್ಸ್ ಗಳಲ್ಲಿ ಈ ಒಂದು ಪ್ರಾಡಕ್ಟ್ಸ್ ಗಳು ಇವತ್ತಿಗೂ ಕೂಡ ಅವೈಲೇಬಲ್ ಇಲ್ಲ. ಮಲ್ಟಿಪಲ್ ರೀಸನ್ಸ್ ಗಳಿದೆ. ತುಂಬಾ ಲಿಕ್ವಿಡಿಟಿ ಇರಲ್ಲ, ಥಿನ್ ಲಿಕ್ವಿಡಿಟಿ ಇರುತ್ತೆ, ಬೇರೆಯವರು ಬೈ ಸೆಲ್ ಮಾಡ್ತಕ್ಕಂಥ ಜನಗಳಿರಲ್ಲ, ಟ್ರಾನ್ಸ್ಫರ್ ಈಸಿ ಇರಲ್ಲ, ಇದಕ್ಕೆ ಸಪರೇಟ್ ರೂಟ್ ಅಲ್ಲೇ ಮಾಡಬೇಕು, ಈ ರೀತಿಯಾದ ಒಂದು ವಿಚಾರಗಳಿದೆ. ಬಸ್ NSE ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಆಗುತ್ತೆ. EGR ಗಳಲ್ಲಿ ನಾರ್ಮಲಿ ಎಕ್ಸ್ಪೆನ್ಸ್ ರೇಷಿಯೋಸ್ ಗಳು ನಿಮಗೆ ಬರಲ್ಲ. ಅಟ್ ದ ಸೇಮ್ ಟೈಮ್ ಫಿಸಿಕಲ್ ಆಗಿ ನೀವೇನಾದ್ರು ಕನ್ವರ್ಟ್ ಮಾಡ್ಕೊಳ್ತೀರಾ ಅಂತಂದ್ರೆ GST ಮೇ ಅಪ್ಲೈ. ಮಲ್ಟಿಪಲ್ ಪ್ರಾಡಕ್ಟ್ಸ್ ಗಳು ಇದರಲ್ಲಿ ಅವೈಲೇಬಲ್ ಇದೆ. ಒಂದು 999 ಪ್ಯೂರಿಟಿ ಇರತಕ್ಕಂಥದ್ದು, ಇಲ್ಲ 995 ಪ್ಯೂರಿಟಿ ಇರತಕ್ಕಂತಹ ಸುಮಾರು ಮೋರ್ ದನ್ 10 ಪ್ರಾಡಕ್ಟ್ ಲಾಂಚ್ ಗಳನ್ನ ಇವತ್ತಿನ ಕಾಲಕ್ಕೆ NSE ಮಾಡಿರುತ್ತೆ. ಬಟ್ ಇದನ್ನ ಯಾವ ರೀತಿ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗ್ತಾರೆ ಇದನ್ನ ಅಂತಕ್ಕಂಥದ್ದು ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಆಗುತ್ತೆ. ಬಟ್ ಬೈ ಎನಿ ಚಾನ್ಸ್ ಜಾಸ್ತಿ ಜನಗಳು ಇದರಲ್ಲಿ ಟ್ರೇಡ್ ಮಾಡ್ತಾರೆ ಅಥವಾ ಇದರಲ್ಲಿ ಜಾಸ್ತಿ ವಾಲ್ಯೂಮ್ಸ್ ಗಳು ಬರುತ್ತೆ ಅಂತಂದ್ರೆ ಕಂಪೇರಿಂಗ್ ಟು ETF ಅಥವಾ ಫಿಸಿಕಲ್ ಗೋಲ್ಡ್ ಗೆ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಆಗುತ್ತೆ EGR ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಕ್ಕಂಥವ್ರಿಗೆ. ವಾಟ್ ಇಸ್ ಯುವರ್ ಥಾಟ್? ಯಾವಾಗ ಇದು ಪಬ್ಲಿಕ್ ಅಲ್ಲಿ ಪ್ರಾಪರ್ ವೇದಲ್ಲಿ ಲಾಂಚ್ ಆಗಬಹುದು ಅನ್ಸುತ್ತೆ ನಿಮಗೆ? ವಾಟ್ ಇಸ್ ಯುವರ್ ಥಾಟ್ಸ್ ಆನ್ ಇಟ್? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.